ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕೋಟಿಯಣ್ಣವ್ರ ಮನೇಲಿದ್ದೀನಿ. ಕೋಟಿಯಣ್ಣ ಧನು ಈ ಮನೇಲಿರೋದು. ನಾನು ಅಲ್ಲಿ ಬಂದಿದ್ದೀನಿ. ಕೋಟಿಯಣ್ಣ ಪೂಜೆ ಮಾಡಿದ್ದಾನೆ, ಪೂಜೆ ಕರೆದಿದ್ದ, ಸೊ ಅದಕ್ಕೆ ಬಂದಿದ್ದೆ. ಇನ್ನೂ ಪೂಜೆ ಮಾಡಿಲ್ಲ, ಅವನಿನ್ನೂ ಸ್ನಾನ ಮಾಡ್ತಾ ಇದ್ದಾನೆ. ನಾಳೆ ಸ್ವಲ್ಪ ಪೂಜೆ ಬೇಗ ಬಂದ್ಬಿಟ್ಟಿದ್ದೆ. ನೋಡೋಣ ಯಾವ ಥರ ಪೂಜೆ ಮಾಡ್ತಾನೆ, ನಿಮಗೂ ತೋರಿಸ್ತೀನಿ. ಫೈನಲಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಆಚೆ ಎಲ್ಲ ರಂಗೋಲೆಲ್ಲ ನಾನೇ ಬಿಟ್ಟಿದ್ದು. ನಾನು ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದ. ರೆಡಿ ಆಗಿತ್ತು. ಏನು ನೈವೇದ್ಯಕ್ಕೋಸ್ಕರ ರೆಡಿ ಮಾಡೋದು ನನಗೆ ಹೇಳ್ತಾ ಇದೆ. ಧನು IPL ಇದೆ, ನೈವೇದ್ಯಕ್ಕೋಸ್ಕರ ಇಲ್ಲೇ ಎಲ್ಲ ತೊಳೆದೆ. ಕುಂಕುಮ ಸಿಗಲಿಲ್ಲ, ಸಾರಿ ಸ್ಟಿಕ್ಕರ್ ಸಿಕ್ಕಿಲ್ಲ. ಇನ್ನು ಅಣ್ಣ ಪೂಜೆ ಮಾಡ್ತಾಯಿದ್ದ. ಇವತ್ತು ಏನಕ್ಕೆ ಸ್ಪೆಷಲಾಗಿ ಪೂಜೆ ಮಾಡ್ತಿದ್ದ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗಿದ್ದ, ಅವ್ರ ಮನೆ ದೇವರು. ಸೊ ಅಲ್ಲಿಂದ ದೇವ್ರದ್ದು ಫೋಟೋ ತೊಗೊಬಂದಿದ್ದ. ಏನಾದರೂ ಫೋಟೋನ ಇಟ್ಬಿಟ್ಟು ಏನಾದರೂ ನೈವೇದ್ಯ ಮಾಡೋಣ ಅಂತ ಹೇಳಿಬಿಟ್ಟು ಕರೆದಿದ್ದ. ಸೊ ಅದಕ್ಕೆ ನಾನು ಹೋಗಿದ್ದೆ. ದುರ್ಗಮ್ಮ ಅಂತ ಅವ್ರ ಮನೆ ದೇವರು. ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ತಿದ್ದೆ. ಆಲ್ರೆಡಿ ನಾನು ಸಿಹಿಗೋಸ್ಕರ ಅನ್ನಕ್ಕೆ ಇಟ್ಟಿದ್ದೆ. ಉಪ್ಸಾರು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು. ಆಮೇಲೆ ಅಲ್ಲಿ ಪಾಯಸ ಮಾಡಿ ನೈವೇದ್ಯಕ್ಕೆ ಇಟ್ಟು ಇಲ್ಲಿ ಮಿಕ್ಕಿದ್ದೆಲ್ಲ ಇಲ್ಲೇ ತಂದಿದ್ದೆ ನಮ್ಮ ಮನೆಗೇ. ಯಾಕಂದರೆ ಎಲ್ಲ ಇಲ್ಲಿಗೆ ಊಟ ಮಾಡೋದಲ್ಲ, ಸೊ ಅದಕ್ಕೆ ನಾನು ಇಲ್ಲೇ ತಂದಿದ್ದೆ. ಅದು ತುಂಬ ತೆಳ್ಳಗಾಗಿತ್ತು, ತೆಳ್ಳಗೆ ಮಾಡಿಬಿಟ್ಟಿದ್ದೆ ಅಣ್ಣ. ಸೊ ಅದಕ್ಕೆ ಸ್ವಲ್ಪ ಹುರಿದಿರೋ ರವೆ ಇತ್ತು, ರವೆಯನ್ನು ಹಾಕೋಣ ಅಂತ ಹೇಳಿಬಿಟ್ಟು 2 ಟೀ ಸ್ಪೂನಷ್ಟು ರವೆ ಹಾಕಿ, ಆಮೇಲೆ ತೆಂಗಿನಕಾಯಿ ಹಾಕಿ ಅದನ್ನು ನೀಟಾಗಿ ಕುದಿಸಿದ್ದೆ. ಆಮೇಲೆ ಅದು ನಾರ್ಮಲಾಗಿ ಚೆನ್ನಾಗಾಯಿತು ಪಾಯಸ. ಉಪ್ಸಾರು ಮಾಡೋಕ್ಕೆ ಕಾಳು ಮತ್ತು ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ದೆ. ಅದನ್ನು ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಒಗ್ಗರಣೆ ಮಾಡ್ಕೊಂಡಿದ್ದೆ. ಮನೇಲಿ ಸೊಪ್ಪಿತ್ತು, ಅದಕ್ಕೆ ನಾನು ಸೊಪ್ಪು ಹಾಕಿಬಿಟ್ಟು ಹಲಸಂಡೆ ಕಾಳಿತ್ತು, ಅದನ್ನು ಹಾಕಿ ಉಪ್ಸಾರು ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಚಟ್ನಿನ ರುಬ್ಕೊಂಡಿದ್ದೆ. ಇನ್ನು ಸಿಹಿ ಅನ್ನ ಇನ್ನೊಂದು ಸ್ವಲ್ಪ ಕುದಿಯೋದಿತ್ತು. ಅವ್ಳಿಗೆ ಯಾವಾಗಲೂ ನೀಟಾಗಿ ಕುದಿಸ್ಬಿಟ್ಟೆ ತಿನ್ನಿಸೋದು. ಸೊ ಉಪ್ಸಾರಿಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೆ, ಯಾಕಂದರೆ ಅದು ಸ್ವಲ್ಪ ಖಾರ ಇರಲಿಲ್ಲ. ಉಪ್ಸಾರು ಮೇಲೆ ಫೈನಲಾಗಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.